ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 17. ಸರ್, ನಾವೇಕೆ ಧ್ಯಾನವನ್ನು ಮಾಡಬೇಕು? ನೀವೇಕೆ ಬೆಳೆಯಲು ಇಚ್ಛಿಸುತ್ತೀರಿ? ಬೆಳವಣಿಗೆ ನಮ್ಮ ಕೈಯಲ್ಲಿಲ್ಲ. ಅದು ನಮ್ಮ ಹತೋಟಿಗೆ ಹಾಗೂ ಪರಿಮಿತಿಗೆ ಮೀರಿದ್ದು. ಹಾಗಿರುವಾಗ ಧ್ಯಾನಕ್ಕೂ ಬೆಳವಣಿಗೆಗೂ ಏನು ಸಂಬಂಧ? ನಾವು ಸಂಬಂಧ ಕಲ್ಪಿಸುತ್ತಿಲ್ಲ. ನಾನು ಹೇಳಿದ್ದೇನೆಂದರೆ, ನೀವಿರುವ ಅಸ್ತಿತ್ವಕ್ಕಿಂತ ಉನ್ನತವಾದ ಅಸ್ತಿತ್ವವಿರುವುದಾದರೆ ನಿಮಗೆ ಅಲ್ಲಿಗೆ ಹೋಗಬೇಕೆನ್ನಿಸುವುದಿಲ್ಲವೇ? ಖಂಡಿತವಾಗಿ. ಒಳ್ಳೆಯದು. ಈಗ ನಿಮಗೆ ಅರ್ಥವಾಗುತ್ತಿದೆ. ಬೆಳವಣಿಗೆ ಹಾಗೂ ವಯಸ್ಸಾಗುವುದರ ಬಗ್ಗೆ ಗೊಂದಲ ಬೇಡ. ನಾನು ಬೆಳವಣಿಗೆಯ ಬಗ್ಗೆ ಹೇಳಿದೆ. ಬೆಳೆಯಲು ನಾವು ಧ್ಯಾನ ಮಾಡಬೇಕು. ಧ್ಯಾನವು ಹೇಗೆ ಸಹಕಾರಿ? ಅದು ದೇಹದಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ನಿಯಂತ್ರಿಸಿ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧಗೊಳಿಸುವ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ. ಅದು ಮೆದುಳಿನ ಹೊಸ ಜೀವಕೋಶಗಳನ್ನು ತೆರೆದು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಉನ್ನತ ಲೋಕಗಳ ಜ್ಞಾನವು ನಮ್ಮದಾಗುತ್ತದೆ. ಏನೆಲ್ಲ ಆಗುತ್ತದೆ? ಇದು ಯಾರಿಗೂ ತಿಳಿದಿಲ್ಲವೇಕೆ? ಏಕೆಂದರೆ ನಾವು ಅರಿಯಲು ಪ್ರಯತ್ನಿಸುವುದಿಲ್ಲ. ಅಜ್ಞಾನದಲ್ಲೇ ತೃಪ್ತರಾಗಿರುತ್ತೇವೆ. ಆದರೆ ವಿಜ್ಞಾನದಲ್ಲಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಎಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದೇವೆ. ಅದೇ ದೊಡ್ಡ ಸಮಸ್ಯೆ. ಸಾವಿರಾರು ವರ್ಷಗಳ ಹಿಂದಿದ್ದ ಜ್ಞಾನಕ್ಕೆ ಹೋಲಿಸಿದರೆ ನಮ್ಮ ವಿಜ್ಞಾನವು ಮಕ್ಕಳಾಟವೆಂಬುದು ನಮಗಿನ್ನೂ ತಿಳಿದಿಲ್ಲ. ಆ ಜ್ಞಾನವು ಏಕೆ ಕಳೆದು ಹೋಯಿತು? ಕಾಲದ ಮಹತ್ವ. ಕಾಲವು ಆವೃತ್ತಿಯಲ್ಲಿ ಚಲಿಸುತ್ತದೆ. ಏಳು ಬೀಳುಗಳು ಪುನರಾವರ್ತನೆಗೊಳ್ಳುತ್ತವೆ. ನಾವೀಗ ಕೆಳಸ್ತರದಲ್ಲಿದ್ದೇವೆ. ಆದರೆ ಆ ಎಲ್ಲ ಜ್ಞಾನವೂ ಕಳೆದು ಹೋಗಿಲ್ಲ. ಅದನ್ನು ಶಂಬಲದಲ್ಲಿ ಜೋಪಾನವಾಗಿಡಲಾಗಿದೆ. ನಾವು ಸಿದ್ಧರಾದಾಗ ಅವರು ಅದನ್ನು ನಮಗೆ ಕೊಡುತ್ತಾರೆ. ಹೇಗೆ ಸಿದ್ಧರಾಗುವುದು? ಧ್ಯಾನ ಮಾಡಿ, ಬೆಳೆಯಿರಿ, ಮುಕ್ತವಾಗಿರಿ. ಶಂಬಲದಲ್ಲಿರುವ ಋಷಿಗಳು ಕೊಡಲು, ಸಂಪರ್ಕಿಸಲು ಸಿದ್ಧವಾಗಿದ್ದಾರೆ. ಆ ಜ್ಞಾನವು ನಿಮಗೆಷ್ಟು ಲಭಿಸಿದೆ? ಅದನ್ನು ಸ್ವೀಕರಿಸಲು ನೀವಾರೂ ಇನ್ನೂ ಸಿದ್ಧರಾಗಿಲ್ಲ.